ನಮಸ್ಕಾರ ಸ್ನೇಹಿತರೆ. ಮಹಾರಾಷ್ಟ್ರದಲ್ಲಿ ಮಹಾಯುತಿ ಸರ್ಕಾರ ಬರೋದಕ್ಕೆ ಕಾರಣ ಆಗಿದ್ದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಭೀಕರ ವಿಮಾನ ಅಪಘಾತದಲ್ಲಿ ಮರಣ ಹೊಂದಿದ್ದಾರೆ. ಬಾರಾಮತಿನಲ್ಲಿ ಚುನಾವಣಾ ರ್ಯಾಲಿ ಮಾಡೋದಿಕ್ಕೆ ಇದೇ ದಿನ ಬೆಳಗ್ಗೆ 8 ಗಂಟೆಗೆ ವಿಮಾನ ಹತ್ತಿದ್ರು ಅಜಿತ್ ಪವಾರ್. ಪ್ರಯಾಣದ 45 ನಿಮಿಷಗಳ ನಂತರ ವಿಮಾನ ಕ್ರಾಶ್ ಆಗಿದೆ. ಫ್ಯೂಯಲ್ ಟ್ಯಾಂಕ್ ಸಿಡಿದು ಬೆಂಕಿ ಹತ್ತಿಕೊಂಡು ಸ್ಥಳದಲ್ಲೇ ಅಜಿತ್ ಪವಾರ್ ಸೇರಿದಂತೆ 5 ಜನ ಸುಟ್ಟು ಕರಕಲಾಗೋಗಿದ್ದಾರೆ. ಅವರ ಕುಟುಂಬದವರು ದಿಲ್ಲಿಯ ಪಾರ್ಲಿಮೆಂಟ್ ಅಧಿವೇಶನಕ್ಕೆ ಬಂದಿದ್ರು. ಶರದ್ ಪವಾರ್, ಸುಪ್ರಿಯಾ ಸುಳೆ ಇನ್ನಿತರ ಕುಟುಂಬದ ಸದಸ್ಯರೆಲ್ಲ ದಿಲ್ಲಿನಲ್ಲಿದ್ರು. ಅವರೆಲ್ಲ ಈಗ ಮುಂಬೈಗೆ ದೌಡಾಯಿಸ್ತಾ ಇದ್ದಾರೆ. ಈ ಘಟನೆ ಹೆಂಗಾಯ್ತು ಅಂತ ಕೇಳಿದ್ರೆ ಆಶ್ಚರ್ಯ ಪಡ್ತೀರಾ ನೀವು. ಕೇವಲ 45 ಸೆಕೆಂಡ್ ಎಕ್ಸ್ಟ್ರಾ ಸಿಕ್ಕಿದ್ರು ಅಜಿತ್ ಪವಾರ್ ಬದುಕುಳಿದು ಬಿಡ್ತಾ ಇದ್ರು. 45 ಸೆಕೆಂಡ್ಗಳ ಆಟದಲ್ಲಿ ಅಜಿತ್ ಪವಾರ್ ಕೊನೆಯಾಗಿರೋದು. ಇದಕ್ಕೆ ನೋಡಿ ವಿಧಿಯಾಟ ಅನ್ನೋದು. ಯಮರಾಜ 45 ಸೆಕೆಂಡ್ ಅನ್ನು ಕೊಡ್ಲಿಲ್ಲ ಅಜಿತ್ ಪವಾರ್ಗೆ. ಹಾಗಾದ್ರೆ ಆಗಿದ್ದೇನು? ರನ್ವೇ 27 ಯಾಕೆ ಅಜಿತ್ ಪವಾರ್ ಪ್ರೈವೇಟ್ ಜೆಟ್ ಇಳಿಯೋದಕ್ಕೆ ಬಳಸಲಾಗಿತ್ತು? ಇಲ್ಲೇನಾದ್ರೂ ಗಡಬಡಿ ಆಗಿದೆಯಾ? ಬ್ಲಾಕ್ ಬಾಕ್ಸ್ ಸಿಕ್ಕಿದ್ಯಾ? ಅದರಲ್ಲಿ ಏನೆಲ್ಲ ರೆಕಾರ್ಡ್ ಆಗಿರುತ್ತೆ? ವಿಮಾನ ಇಳಿಬೇಕಾಗಿದ್ದು ರನ್ವೇ 27 ನಲ್ಲಿ ಇದ್ದಕ್ಕಿದ್ದಂತೆ ರನ್ವೇನೆ ಬದಲಾಯಿಸಿದ್ಯಾಕೆ? ಏನಿದು ರನ್ವೇ 27 ನ ರಹಸ್ಯ? ಈ ಹಿಂದೆ ಬೇರೆ ರನ್ವೇನೇನಾದ್ರೂ ಅಲೋಕೇಟ್ ಮಾಡಲಾಗಿತ್ತಾ? ಹಾಗಿದ್ರೆ 27 ನ ಚೇಂಜ್ ಮಾಡಿದ್ಯಾಕೆ? ಇನ್ನು ಕೇವಲ 45 ಸೆಕೆಂಡ್ ಅಲ್ಲಿ ಪ್ಲೇನು ಸುರಕ್ಷಿತವಾಗಿ ಲ್ಯಾಂಡ್ ಆಗಿದ್ದಷ್ಟೇ ಅಲ್ಲ, ಸ್ಟಾಪ್ ಕೂಡ ಆಗುತ್ತೆ ಅನ್ನುವ ಒಟ್ಟು ಲೆಕ್ಕಾಚಾರ ಇದ್ದಿದ್ದು. ಆದ್ರೆ ಆ ಖಾಸಗಿ ವಿಮಾನದ ಗಾಲಿಗಳು ರನ್ವೇ ಟಚ್ ಆಗ್ತಾ ಇದ್ದಂತೆ ಬರ್ಸ್ಟ್ ಆಗೋಗುತ್ತೆ. ಟೋಟಲಿ ರನ್ವೇ ಮೇಲೆ ಲ್ಯಾಂಡ್ ಆಗ್ಬೇಕಾಗಿದ್ದ ಆ ಖಾಸಗಿ ವಿಮಾನ ಪಕ್ಕದಲ್ಲಿದ್ದ ಉಬ್ಬು ತಗ್ಗುಗಳಿಂದ ಕೂಡಿದ ಹೊಲಕ್ಕೆ ನುಗ್ಗುತ್ತೆ. ರನ್ವೇ ಬಿಟ್ಟು ಕಚ್ಚಾ ರಸ್ತೆಗೆ ಇಳಿಯುತ್ತೆ. ಸಹಜವಾಗಿ ವಿಮಾನ ಕ್ರಾಶ್ ಲ್ಯಾಂಡ್ ಆಯ್ತು. ನೆನ್ಪಿಟ್ಕೊಳ್ಳಿ, ಪ್ಲೇನ್ ಲ್ಯಾಂಡ್ ಆಗೋದಕ್ಕೆ ಫ್ಲಾಟ್ ಸರ್ಫೇಸ್ ಇರಬೇಕು, ಸ್ವಲ್ಪನೂ ಉಬ್ಬು ತಗ್ಗು ಇರುವಂತಿಲ್ಲ. ಆದ್ರೆ ಈ ಪ್ಲೇನ್ ಲ್ಯಾಂಡ್ ಆಗಿದ್ದು ರನ್ವೇ ಬಿಟ್ಟು ಪಕ್ಕದ ಹೊಲದಲ್ಲಿ. ಮೊದಲೇ ಫುಲ್ ಆಗಿತ್ತು ಫ್ಯೂಯಲ್ ಟ್ಯಾಂಕು. ಕಿಡಿ ಒತ್ತಿಕೊಂಡ ತಕ್ಷಣ ಸಂಪೂರ್ಣ ವಿಮಾನ ಸುಟ್ಟು ಭಸ್ಮ ಆಗೋಗ್ಬಿಡುತ್ತೆ. ಇಂಧನ ಟ್ಯಾಂಕು ಬ್ಲಾಸ್ಟ್ ಆಗೋಗಿರುತ್ತೆ. ಒಟ್ಟು 5 ಜನ ಅಲ್ಲೇ ದುರ್ಮರಣ ಹೊಂದು ಬಿಡ್ತಾರೆ. ಪ್ರಾರಂಭದಲ್ಲಿ ಚಿಕಿತ್ಸೆ ಕೊಡಲಾಗಿದೆ ಅಂತ ನ್ಯೂಸ್ ಬರುತ್ತೆ. ಅದಕ್ಕೆ ಕಾರಣ ಅವರ ಪಾರ್ಟಿಯ ಕಾರ್ಯಕರ್ತರು ಉದ್ವಿಗ್ನಗೊಳ್ಳಬಹುದು, ಪರಿವಾರದವರು ಟೆನ್ಷನ್ ಮಾಡಿಕೊಳ್ಳಬಹುದು. ಆದ್ರೆ ನಂತರ ದಿಢೀರಂತ ಸುದ್ದಿ ಬರುತ್ತೆ, ಸ್ಥಳದಲ್ಲೇ ಅಜಿತ್ ಪವಾರ್ ಸೇರಿದಂತೆ 5 ಜನ ಸುಟ್ಟು ಕರಕಲಾಗೋಗಿರ್ತಾರೆ, ಮೃತಪಟ್ಟಿರ್ತಾರೆ. ಹಾಗಾದ್ರೆ ಒಳಗೆ ನಡೆದಿದ್ದಾದ್ರೂ ಏನು? ಬ್ಲಾಕ್ ಬಾಕ್ಸ್ ಅಂತೂ ಸಿಕ್ಕಿರುತ್ತೆ. ಪೈಲಟ್ ಮತ್ತು ಕಂಟ್ರೋಲ್ ಸಿಸ್ಟಮ್ ನಡುವೆ ಏನೆಲ್ಲ ಸಂಭಾಷಣೆ ಆ 45 ನಿಮಿಷ ಆಯ್ತು, ಪಿನ್ ಟು ಪಿನ್ ರೆಕಾರ್ಡ್ ಆಗಿರುತ್ತೆ. ಅದರಲ್ಲೂ ಕಡೆಯ 45 ಸೆಕೆಂಡ್ಗಳ ವಿಮಾನ ಲ್ಯಾಂಡ್ ಆಗುವ ಮಧ್ಯದ ಪೈಲಟ್ ರ ಮೇಡೆ ಕಾಲು ಸಿಕ್ಕಾಬಟ್ಟೆ ಮ್ಯಾಟ್ರ್ ಆಗುತ್ತೆ. ಪೈಲಟ್ ಹೇಳಿರ್ತಾರೆ ಏನಾಗಿದೆ ವಿಮಾನದಲ್ಲಿ ಆಕ್ಚುಲಿ ಅಂತ. ಷಡ್ಯಂತ್ರ ಇದ್ರೆ ಶಿಕ್ಷೆ ಆಗ್ಲೇಬೇಕಾಗತ್ತೆ. ಯಾಕಂದ್ರೆ ವಿಮಾನ ಇದ್ದಕ್ಕಿದ್ದಂತೆ ರನ್ವೇಗೆ ಇಳಿತಾ ಇದ್ದಂತೆ ಡ್ರಿಫ್ಟ್ ಆಗಿ ರನ್ವೇ ಬಿಟ್ಟು ಪಕ್ಕದ ಕಚ್ಚಾ ರಸ್ತೆಗೆ ಹೊಲಕ್ಕೆ ನುಗ್ಗುತ್ತೆ ಅಂದ್ರೆ ಏನರ್ಥ? ಯಾವುದೇ ವೈಮಾನಿಕ ವೈಪರೀತ್ಯಗಳು ಇರ್ಲಿಲ್ಲ. ಗಾಳಿ ಆಗ್ಲಿ ಮಳೆ ಆಗ್ಲಿ ಒಂದೂ ಇರ್ಲಿಲ್ಲ. ವಾತಾವರಣ ಕ್ರಿಸ್ಟಲ್ ಕ್ಲಿಯರ್ ಆಗಿತ್ತು. ಪ್ಲೇನ್ 27 ರನ್ವೇ ನಲ್ಲಿ ಇಳಿಯಬಹುದು ಅಂತ ಬಾರಾಮತಿ ವಿಮಾನ ನಿಲ್ದಾಣದ ಅಥಾರಿಟಿನೇ ಕ್ಲಿಯರೆನ್ಸ್ ಸಹ ಕೊಟ್ಟಿರ್ತಾರೆ. ಆದ್ರೆ ದುರ್ಘಟನೆ ಆಗೋಗ್ಬಿಡುತ್ತೆ. ಉಪಮುಖ್ಯಮಂತ್ರಿ ಪ್ರಯಾಣ ಮಾಡೋ ವಿಮಾನ ಅಂದ್ರೆ ಸುಮ್ನೆನಾ? ಇದರಲ್ಲಿದ್ದ ಪೈಲಟ್ಗಳು ಅಂತಿಂತವರಲ್ಲ, ಸಾವಿರಾರು ಗಂಟೆ ವಿಮಾನವನ್ನು ಹಾರಾಡಿಸಿರ್ತಕ್ಕಂತಹ ಎಕ್ಸ್ಪೀರಿಯನ್ಸ್ ಇರೋರು. ಹೇಗಾಯ್ತು ಈ ದುರ್ಘಟನೆ? ನಿಮಗೆ ನೆನಪಿರ್ಲಿ, ಪಂಚಾಯತಿ ಎಲೆಕ್ಷನ್ ನಡೀತಾ ಇದೆ ಬಾರಾಮತಿನಲ್ಲಿ. ಒಟ್ಟು 4 ರ್ಯಾಲಿಗಳನ್ನ ಉದ್ದೇಶಿಸಿ ಮಾತನಾಡೋರಿದ್ರು ಅಜಿತ್ ಪವಾರ್ ಬಾರಾಮತಿನಲ್ಲಿ. ಇದರಲ್ಲಿ ರಾಜಕೀಯ ಷಡ್ಯಂತ್ರದ ವಾಸನೆ ಬರ್ತಾ ಇದೆ. ಅಜಿತ್ ಪವಾರ್ ಜನನಾಯಕರಾಗಿದ್ರು, ಜನರನ್ನ ಸಿಕ್ಕಾಪಟ್ಟೆ ಮೀಟ್ ಮಾಡ್ತಾ ಇದ್ರು, ಜನರ ನಡುವೆನೆ ಬೆಳೆದವರು. ಪ್ರತಿ ಮಂಗಳವಾರ ತಮ್ಮ ಪಕ್ಷದ ಸಚಿವರ ಜೊತೆಗೆ ಮೀಟಿಂಗ್ ಗಳನ್ನ ಮಾಡಿ ಪ್ರೋಗ್ರೆಸ್ ಕಾರ್ಡ್ ಕೇಳ್ತಾ ಇದ್ರು. ಹಂಗಾಗಿ ಕಡಿಮೆ ಅವಧಿನಲ್ಲೇ ಅಜಿತ್ ಪವಾರ್ ಎನ್ಸಿಪಿ ಪಕ್ಷ ಉತ್ತಮ ಸಾಧನೆ ಮಾಡಿತ್ತು. ಸಹಜವಾಗಿ ಶತ್ರುಗಳು ಸಹ ಹುಟ್ಟಿಕೊಂಡ್ರು. ಶರದ್ ಪವಾರ್ ರಿಂದ ಸಪರೇಟ್ ಆದ ನಂತರ ಎನ್ಸಿಪಿ ಕಟ್ಟೋದಿಕ್ಕೆ ಅಜಿತ್ ಪವಾರ್ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ತನ್ನದೇ ಎನ್ಸಿಪಿಯ ಬ್ರಾಂಡ್ ನ ಕಟ್ಟಿದ್ರು ಕೆಲವೇ ತಿಂಗಳಲ್ಲಿ ಅಜಿತ್ ಪವಾರ್. ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡನೆ ಮಾಡಿರೋರು ಇದೇ ಅಜಿತ್ ಪವಾರ್. ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಬಾರಿ ಉಪಮುಖ್ಯಮಂತ್ರಿ ಆಗಿರೋರು ಇದೇ ಅಜಿತ್ ಪವಾರ್. ಇಂಥವರು ದಿಢೀರಂತ ಈಗ ವಿಮಾನ ಅಪಘಾತದಲ್ಲಿ ಸಾವಪ್ಪಿದ್ದಾರೆ. ಅಜಿತ್ ಪವಾರ್ ವ್ಯಕ್ತಿತ್ವ ಎಂತದಪ್ಪ ಅಂದ್ರೆ, ತನ್ನ ಪಕ್ಷದ ತನ್ನ MLA ಗಳ ಕೆಲಸವನ್ನ ದೇವೇಂದ್ರ ಫಡ್ನವೀಸ್ ಮೂಗಿಡಿದು ಮಾಡಿಸಿಕೊಳ್ತಾ ಇದ್ರು. ಜನ ನಮ್ಮನ್ನ ಆಯ್ಕೆ ಮಾಡಿರ್ತಾರೆ, ಅವರಿಗೆ ನ್ಯಾಯ ದೊರಕಿಸೋದು ನಮ್ಮ ಜವಾಬ್ದಾರಿ ಅಂತ ಒಳ್ಳೆ ಜನಪ್ರತಿನಿಧಿಯಾಗಿದ್ರು. ಈ ರೀತಿ ಹಗಲು ರಾತ್ರಿ ಪಕ್ಷ ಕಟ್ಟಿದ ಅಜಿತ್ ಪವಾರ್ ಅಂತ್ಯ ಬಹಳ ದುರ್ಭರವಾಗಿದೆ. ಈಗ ಅವರ ಪಕ್ಷಕ್ಕೆ ಏನಾಗುತ್ತೆ? ಕೇಂದ್ರ ಸರ್ಕಾರದಲ್ಲಿ ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಯಾಗಿ ಯಾರು ಮತ್ತೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ? ಇದಕ್ಕಿಂತ ದೊಡ್ಡದಾಗಿ ಎನ್ಸಿಪಿ ಪಕ್ಷ ಮುನ್ನಡೆಸೋರಾದ್ರೂ ಯಾರು? ಈ ಎಲ್ಲ ಪ್ರಶ್ನೆಗಳು ಮೂಡಿದೆ.
66 ವರ್ಷ ಅಜಿತ್ ಪವಾರ್ಗೆ ಸಾಯುವ ವಯಸ್ಸೇನಲ್ಲ. ಅಜಿತ್ ಪವಾರ್ ನನಸಾಗದ ಕನಸು ಯಾವ್ದಾದ್ರು ಇದ್ರೆ ಮುಖ್ಯಮಂತ್ರಿ ಆಗೋದು. ಅದು ನೋಡಿ, ಈ ವ್ಯಕ್ತಿ ತನ್ನ ರಾಜಕಾರಣದ ಅತ್ಯಂತ ಪೀಕ್ ಅಲ್ಲಿದ್ದಾಗ ದಿಢೀರಂತ ಸಾವನ್ನಪ್ಪಿದ್ರು. NDA ಮೈತ್ರಿಕೂಟ ಸೇರಿದ ನಂತರ ಇವರು ಮುಟ್ಟಿದ್ದೆಲ್ಲ ಚಿನ್ನ ಆಯ್ತು. ಒಂದಂಕಿಯ ಸ್ಥಾನಗಳನ್ನು ಪಡೆಯೋದಿಲ್ಲ ಅಜಿತ್ ಪವಾರ್ ಅಂತ ಮೂಗು ಮುರಿದಿದ್ರು. ಆದ್ರೆ ವಿಧಾನಸಭಾ ಎಲೆಕ್ಷನ್ ರಿಸಲ್ಟ್ ಬಂದಾಗ ಮಹಾರಾಷ್ಟ್ರದಲ್ಲಿ 3ನೇ ಅತಿ ದೊಡ್ಡ ಪಕ್ಷ ಆಗಿತ್ತು ಅಜಿತ್ ಪವಾರ್ರ NCP. ಉಪಮುಖ್ಯಮಂತ್ರಿ ಖಾತೆ ಜೊತೆಗೆ ಪ್ರಭಾವಿ ಇನ್ನಿತರ ಖಾತೆಗಳನ್ನು ಪಡೆದ್ರು. ತಮ್ಮ ರಾಜಕೀಯ ಜೀವನದ ಅತ್ಯಂತ ಉನ್ನತ ಸ್ಥಾನದಲ್ಲಿದ್ರು, ಪಕ್ಷವನ್ನು ಸಹ ಉನ್ನತ ಎತ್ತರಕ್ಕೆ ಒಯ್ದಿದ್ರು. ಆ ಸಂದರ್ಭದಲ್ಲೇ ಅವರ ಅವನತಿ ಆಯಿತು. ಅಜಿತ್ ಪವಾರ್ಗಿದ್ದ ಒಂದೇ ಒಂದು ನೋವೇನಪ್ಪಾ ಅಂದ್ರೆ, ಅವರ ಕಣ್ಮುಂದೆ ಸೃಷ್ಟಿಯಾದಂತಹ ಆಮ್ ಆದ್ಮಿ ಪಕ್ಷ, ಹೇಮಂತ್ ಸೊರೇನ್ರ ಜಾರ್ಖಂಡ್ ಪಕ್ಷ, TMC ಮತ್ತು ಅಖಿಲೇಶ್ ಯಾದವ್ರ ಪಕ್ಷ, ಈ ಎಲ್ಲರೂ ತಮ್ಮ ತಮ್ಮ ಪಕ್ಷಗಳಲ್ಲಿ ಮುಖ್ಯಮಂತ್ರಿ ಆಗೋಗ್ಬಿಟ್ರು. ಆದ್ರೆ NCP ಕಟ್ಟಿ ಇಷ್ಟು ವರ್ಷಗಳಾದ್ರೂ ಮುಖ್ಯಮಂತ್ರಿ ಹುದ್ದೆ NCPಗೆ ಒಲಿಲೇ ಇಲ್ಲ ಅನ್ನೋ ಕೊರಗು ಅಜಿತ್ ಪವಾರ್ಗೆ ಇದ್ದೇ ಇತ್ತು. ಇವರ ಪಕ್ಷ ಎರಡು ಇಬ್ಬಾಗ ಆಗಿದ್ರು ಸಹ ಕುಟುಂಬದವರು ಈಗ್ಲೂ ಒಂದಾಗಿದ್ರು. ಮೊನ್ನೆ ನಡೆದಂತಹ ಕಾರ್ಪೊರೇಷನ್ ಎಲೆಕ್ಷನ್ ಗಳನ್ನ ಇಬ್ಬರು ಕುಟುಂಬ, ಅಜಿತ್ ಪವಾರ್ ಮತ್ತು ಶರದ್ ಪವಾರ್ ಸೇರೆ ಎದುರಿಸಿದ್ದು. ಇನ್ನೇನು ಶರದ್ ಪವಾರ್ರ NCP ಪಕ್ಷ ಅಜಿತ್ ಪವಾರ್ರ NCP ಜೊತೆಗೆ ಮರ್ಜ್ ಆಗಲಿದೆ ಅನ್ನುವಷ್ಟರಲ್ಲಿ ಈ ಆಘಾತ ಬಂದಿದೆ. ಶರದ್ ಪವಾರ್ ಅಂತೂ ಮತ್ತೆ NCP ನೇತೃತ್ವ ವಹಿಸೋದಕ್ಕೆ ಸಾಧ್ಯ ಇಲ್ಲ. ಆಲ್ರೆಡಿ 85+. ಈಗ ಯಾರು ಉಪಮುಖ್ಯಮಂತ್ರಿ ಆಗ್ತಾರೆ? ಅಜಿತ್ ಪವಾರ್ ಪಕ್ಷ ಯಾರು ಮುನ್ನಡೆಸ್ತಾರೆ? ಇವರ ದುರದೃಷ್ಟ ನೋಡಿ, ಇವರ ಅತ್ಯಂತ ಹೆಚ್ಚಿನ ಹವಾ ಇದ್ದ ಬಾರಾಮತಿ ಅಂದ್ರೆ ಅಜಿತ್ ಪವಾರ್, ಅಜಿತ್ ಪವಾರ್ ಅಂದ್ರೆ ಬಾರಾಮತಿ, ಅಷ್ಟರ ಮಟ್ಟಿಗೆ ಪ್ರಸಿದ್ಧಿ ಇದ್ರು ಅಜಿತ್ ಪವಾರ್ ಬಾರಾಮತಿನಲ್ಲಿ. ಅವರ ಭದ್ರ ಕೋಟೆಯಾಗಿತ್ತು ಬಾರಾಮತಿ. ಇವರ ಅಂತ್ಯ ಆಗಿದ್ದು ಸಹ ಅದೇ ಬಾರಾಮತಿ ನೆಲದಲ್ಲೇ. ಶಿಂದೆ ಅಂದ ತಕ್ಷಣ ನಿಮಗೆ ಯಾವ ರೀತಿ ಠಾಣೆ ತಟ್ ಅಂತ ಹೊಳೆಯುತ್ತೋ, ಅದೇ ರೀತಿ ಅಜಿತ್ ಪವಾರ್ ಅಂದ ತಕ್ಷಣ ಬಾರಾಮತಿ ಬರುತ್ತೆ. ಇದೇ ಬಾರಾಮತಿನಲ್ಲಿ ಎಲೆಕ್ಷನ್ ಪ್ರಚಾರಕ್ಕೆ ಹೋದಾಗ ಪ್ಲೇನ್ ಕ್ರಾಶ್ ಆಗಿ ಸಾವಪ್ಪಿರೋದು. ಅದು ಪ್ಲೇನ್ ಕ್ರಾಶ್ ಆಗಿರ್ತಕ್ಕಂತಹ ಬಾರಾಮತಿ ಅಂತಿಂತ ಸ್ಥಳ ಅಲ್ಲ. ಎರಡು ಏವಿಯೇಷನ್ ಸ್ಕೂಲ್ಗಳಿದಾವೆ ಇಲ್ಲಿ. ಅಜಿತ್ ಪವಾರ್ ಇದ್ರು, ಅವರ ಸೆಕ್ಯೂರಿಟಿ ಒಬ್ರು, ಅವರ ಪರ್ಸನಲ್ ಅಸಿಸ್ಟೆಂಟ್ ಒಬ್ರಿದ್ರು, ಇಬ್ರು ವಿಮಾನದ ಕ್ರೂ ಮೆಂಬರ್ಗಳು, ಒಟ್ಟು 5 ಜನ ಜೀವಂತ ಸಜೀವ ದಹನ ಆಗೋಗ್ಬಿಟ್ಟಿದ್ದಾರೆ. ಯಾಕಂದ್ರೆ ಮೇಲ್ನೋಟಕ್ಕೆ ಗೊತ್ತಾಗ್ಬಿಡುತ್ತೆ, ಯಾರು ಬಚಾವ್ ಆಗೋ ಚಾನ್ಸೇ ಇರ್ಲಿಲ್ಲ. ವಿಮಾನದ ತೈಲ ಟ್ಯಾಂಕು ಸಂಪೂರ್ಣವಾಗಿ ಭರ್ತಿಯಾಗಿತ್ತು. ನೀವೇ ಯೋಚನೆ ಮಾಡಿ, 100,000 ಲೀಟರ್ ತೈಲ ಹೊಂದಿರತಕ್ಕಂತ ವಿಮಾನ ಬರ್ಸ್ಟ್ ಆಯ್ತು ಅಂದ್ರೆ ಯಾರು ಉಳಿಯೋದಕ್ಕೆ ಸಾಧ್ಯ? ಈಗ ಆ 5 ಹೆಣಗಳ ಮಧ್ಯೆ ಅಜಿತ್ ಪವಾರ್ ಯಾರು, ಕ್ರೂ ಮೆಂಬರ್ ಯಾರು, ಪರ್ಸನಲ್ ಸೆಕ್ರೆಟರಿ ಯಾರು ಅನ್ನೋದನ್ನ ಪತ್ತೆ ಹಚ್ಚೋದಿಕ್ಕೆ DNA ಪರೀಕ್ಷೆ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಸುಟ್ಟು ಕರಕಲಾಗಿ ಹೋಗ್ಬಿಟ್ಟಿರ್ತಾರೆ. ಕೊನೆಯ 45 ಸೆಕೆಂಡ್ ಏನಾಯ್ತು, ಕೊನೆಯ 8 ಗಂಟೆಯಿಂದ 8:45 ಏನೆಲ್ಲ ಘಟನಾವಳಿಗಳಾಯ್ತು ಎಲ್ಲವೂ ಬ್ಲಾಕ್ ಬಾಕ್ಸ್ ಅಲ್ಲಿ ಬಂದಿರುತ್ತೆ. ಪೈಲಟ್ ಅಂತೂ ಪ್ಯಾನಿಕ್ ಬಟನ್ ಒತ್ತಿರ್ತಾರೆ. ಕಡೆಯ 45 ಸೆಕೆಂಡ್ ಲ್ಯಾಂಡ್ ಆಗೋ ಸಮಯದಲ್ಲಿ ಪೈಲಟ್ ಮತ್ತು ಏರ್ಪೋರ್ಟ್ ಸಿಬ್ಬಂದಿ ಜೊತೆಗಿನ ಸಂಭಾಷಣೆ ಸಂಪೂರ್ಣ ರೆಕಾರ್ಡ್ ಆಗಿರುತ್ತೆ. ಯಾಕಂದ್ರೆ ರನ್ವೇ 27 ನಲ್ಲೇ ವಿಮಾನ ಇಳಿಬೇಕು ಅಂತ ಸಿಗ್ನಲ್ ಕೊಡಲಾಗಿತ್ತು, ಕ್ಲಿಯರೆನ್ಸ್ ಸಹ ಕೊಡಲಾಗಿತ್ತು. ಪ್ರೈಮಾ ಫೆಸಿ ನೋಡಿದ್ರೆ ಏರ್ಪೋರ್ಟ್ ಕಡೆಯಿಂದ ಯಾವುದೇ ತಪ್ಪುಗಳು ಇಲ್ಲ ಅನ್ನೋದು ಕಂಡು ಬರುತ್ತೆ. ಆದ್ರೆ ಬ್ಲಾಕ್ ಬಾಕ್ಸ್ ಓಪನ್ ಆದಾಗ ತಪ್ಪು ಯಾರದ್ದು ಅನ್ನೋದು ಗೊತ್ತಾದೇ ಆಗತ್ತೆ. ದುರಾದೃಷ್ಟ ಅನ್ನೋದು ಇದಕ್ಕೆ. ಜನರ ಮಧ್ಯೆ ಬೆಳೆದ ನಾಯಕ ಜನರನ್ನುದ್ದೇಶಿಸಿ ರ್ಯಾಲಿಯಲ್ಲಿ ಸಂಭಾಷಣೆ ಮಾಡೋದಕ್ಕೆ ಹೊರಟ ಸಂದರ್ಭದಲ್ಲೇ ದುರ್ಬರ ವಿಮಾನ ಅಪಘಾತದಲ್ಲಿ ಕೊನೆಯಾಗಿದ್ದಾರೆ. ಇದರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.